ನಮ್ಮ ಮನೇಲಿ ಒಂದು ಪುಟ್ಟ ಮಗು ಇದೆ, ಅವಳ ಬರ್ಡೇಗೋಸ್ಕರ ಹೋಗಿದ್ವಿ. ಬಟ್ ಅವರು ಗಿಫ್ಟ್ ಅಂತ ಕೊಟ್ಟಿದ್ದಾರೆ. ಅವ್ರು ಏನು ಕೊಟ್ಟರು ಅಂತ ನಮಗೂ ಸಹ ಗೊತ್ತಿಲ್ಲ. ಸುಮ್ಮನೆ ಹಿಂಗೆ ಪಾಕೆಟಿಂದ ಕೊಟ್ಟು ತೆಗೆದು ಅವ್ರ ಪಾಕೆಟಿಗೆ ಹಾಕಿ ಸುಮ್ಮನೆ ಹಾಗೆ ಹೋಗಿದ್ದಾರೆ. ಅದು ನೋಡಿದ್ರೆ ಅದರಲ್ಲಿ 20,000 ರುಪೀಸ್ ಅಮೌಂಟ್ ಇತ್ತು ಸರ್. ತುಂಬ ಮೆಮೊರೀಸ್ ಇದೆ ಅವ್ರ ಹತ್ರ, ಬಟ್ ಅವರೆಲ್ಲೂ ಹೇಳ್ಕೊಂಡಿಲ್ಲ. ತುಂಬ ಖುಷಿ ಆಗ್ತಿದೆ ಸರ್ ಅವ್ರ ಬರ್ಡೇಗೆ. ಏನು ಮಾಡೋದು, 100 ಕಾಲ ಸುಖವಾಗಿರಿ ಅಂತ ಹಾರೈಸಕ್ಕೆ ಅಂತ ಇಷ್ಟ. ಬಟ್ ಏನು ಮಾಡೋದು, ಅಂತ ಭಾಗ್ಯ ನಾವು ಪಡ್ಕೊಂಡೇ ಬಂದಿಲ್ಲ. ಪ್ರತಿ ಸರಿ ಅವ್ರ ಬರ್ಡೇ ಆದಾಗಲೂ ಅವ್ರ ಮನೆ ಹತ್ರ ಯಾವಾಗಲೂ ಹೋಗಿ ಅವ್ರಿಗೋಸ್ಕರ 3-4 ಅವರ್ಸ್ ಕಾಯ್ತಾ ಇದ್ವಿ ಸರ್ ನಾವು. ಪ್ರತಿ ಬರ್ಡೇಲೂ ನಾನು ಇಲ್ಲಾಂದ್ರೆ ಒಂದು 3-4 ಸರಿ ಅವ್ರನ್ನ ಮೀಟ್ ಮಾಡಿದ್ದೀನಿ ಸರ್. ಅದೊಂದು ಖುಷಿ ನನಗೆ ನಿಜ ಇದೆ. ಮೀಟ್ ಮಾಡದೇ ಇದ್ರಂತೂ ಸಿಕ್ಕಾಪಟ್ಟೆ ಗಿಲ್ಟ್ ಅನ್ನೋದು ಉಳ್ಕೊಂಡ್ಬಿಡ್ತಿತ್ತು. ಬಟ್ ಮೀಟ್ ಮಾಡಿದ್ದೀನಿ. ಹೇಗೆ ಮಾತಾಡ್ಸ್ತಾರೆ ಅಂದರೆ ಸರ್, ಒಬ್ರು ಅವ್ರ ಬಗ್ಗೆ ಮಾತಾಡೋದಕ್ಕೆ ಆಗ್ತಾನೆ ಇಲ್ಲ ಸರ್. ತುಂಬ ಕಣ್ಣೀರು ಬರ್ತಿದೆ. ಅವರು ಹೇಗೆ ಮಾತಾಡ್ಸ್ತಾರೆ ಅಂದರೆ, ಒಬ್ಬ ವ್ಯಕ್ತಿನ ಪರಿಚಯ ಇದ್ರೂ ಸರಿ ಇಲ್ಲದೆ ಇದ್ರೂ ಸರಿ ಅವರಿಗೆ ಹೊಟ್ಟೆ ತುಂಬಿಸಿ ಕಳಿಸ್ದೇ ಇರೋ ವ್ಯಕ್ತಿನೇ ಅಲ್ಲ ಅವರು. ಅವ್ರ ಮನೆಗೆ ಹೋದಾಗೆಲ್ಲ ತುಂಬ ಚೆನ್ನಾಗಿ ಎಲ್ಲರನ್ನೂ ಟ್ರೀಟ್ ಮಾಡಿದ್ದಾರೆ. ಸ್ವಂತ ಬಂಧು, ಅಕ್ಕ ತಂಗಿ, ಅಣ್ಣ ತಮ್ಮದಿರು ಹೇಗೆ ಟ್ರೀಟ್ ಮಾಡ್ತಾರೋ ಅದೇ ಥರ ಫ್ಯಾನ್ಸ್ನ ಕೂಡ ಟ್ರೀಟ್ ಮಾಡ್ತಾಯಿದ್ರು ಅವರು. ಆದರೂ ಆ ದೇವರು ಅವ್ರ ರೂಪದಲ್ಲಿ ಎಲ್ಲಾದರೂ ಹುಟ್ಟಿಸ್ಲಿ ಅವ್ರನ್ನ ಅಂತ ನಾವು ದೇವರಲ್ಲಿ ಕಳ್ಕಳ್ಯಾಕೆ ಕೇಳ್ಕೊತೀವಿ ಸರ್. ಥ್ಯಾಂಕ್ ಯು ಸರ್.